ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತು ನಮ್ಮ ಜಗುಂದು ಬರ್ತಡೇ ಐತಿ. ಏನೇನು ಪ್ರಿಪ್ರೇಷನ್ ಮಾಡತ್ತಾರ ನೋಡೋಣ ಅಂತ. ಫ್ರೆಂಡ್ಸ್, ಬರ್ತಡೇಗೆ ಉಪ್ಪಿಟ್ಟು ಶಿರಾ ಮಾಡ್ಸತ್ತಾರ. ಚುಮರಿ ಏನಂತ ಹೇಳಿ ಶಿರಾ. ಹೇ ಜಗು, ಬರ್ಡೇ ಬಾಯ್, ಬರ್ಡೇ ಬಾಯ್. ಹಾಯ್ 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 ಹುಡುಗ. ಇಲ್ಲ ಹುಡುಗ ವರೀಶ. ಏಯ್ ಅಪ್ಪು, ಏ ಗುಂಡು, ಏ ಗುಂಡು, ಅಜ್ಜ ಬಂದ ತೊಳಲೆ. ಹಾಯ್ ಹಾಯ್, ಐ ಲವ್ ಯು ಬಂಗಾರಿ. ಐ ಲವ್ ಯು ಟು. ಏನಂತಿ ಅಜ್ಜಾಗ? ಏನಂತಿಲ್ಲ, ಏನಂತಿ? ಕಸ್ಗಾಜಾಗು ಹಾಕಿ ಭಾಳ ಮಾಡ್ತಾಳೆ ಆಕೆ. ಟಪ್ಪಿಗೆ ಸರಸ್ರಿ, ಟಪ್ಪಿಗೆ ಸರಸ್ರಿ. ಹಂಗೆ ಶಿರಾ ಅಂತೂ ರೆಡಿ ಆತ. ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಕತ್ತಾರ. ಈ ಅಜ್ಜಾರನ್ನ ಕರೆದಿದ್ರು ಅವರು. ನಮಗೆ ಮಾಮ ಆಗಬೇಕಲ್ಲೇ ಮನ್ಯಾಗ, ಅವ್ರನ್ನ ಕರೆದು ಮಾಡ್ಸಕತ್ತಿದ್ರು ನಮ್ಮ ಅಣ್ಣ. ನಮಗೆಲ್ಲ ಚಹಾ ಕೊಟ್ಲ ಸವಿತಾ. ಜಗನನ್ನು ರೆಡಿ ಮಾಡ್ಬೇಕು ಇನ್ನೇನಂತೇಳಿ. ಮತ್ತು ಬಂದವರಿಗೆಲ್ಲ ಚಹಾದೆಲ್ಲ ಮುಗಿಸಿ ಮ್ಯಾಲಂತೂ ಡೆಕೋರೇಷನ್ ನಡೆದಿತ್ತು. ತೋರಿಸ್ತೇನೆ ನಿಮಗೀಗ. ಉಪ್ಪಿಟ್ಟು ಮಾಡತ್ತಾರ ನೋಡ್ರಿ ಇವ್ರೆ. ಉಪ್ಪಿಟ್ಟಿನ ರೆಸಿಪಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ, ಆದರೂ ಒಮ್ಮೆ ಹೇಳ್ತೇನೆ ನೋಡ್ರಿ. ಎಣ್ಣೆ ಕಾಯಕ್ಕಿಟ್ಟು ಖಾರದಾಗಿನ ಉಪ್ಪಿಟ್ಟು ಭಾರಿ ಆಗಿರ್ತೈತಿ ರೀ. ಒಂದು ಥರ ಸ್ಪೆಷಲಾಗಿ ಮಾಡಿರ್ತಾರಲ್ಲ, ಸ್ವಲ್ಪ ಮಸ್ತಾಗಿರ್ತಿ. ನೀರು ಹಾಕಿದ್ರೆ ಅದಕ್ಕೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಜಗು ಜಗು ಕಾಕನ ಜೊತೆ ಏನೋ ಮಾತಾಡತ್ತಾರ ನೋಡಿ. ಹಾಯ್ ಹಾಯ್ ಮೇಡ. ಅಳದ ಉಪ್ಪಿಟ್ಟೆಲ್ಲ ರೆಡಿಯಾಗಿ ನೀರು ಹಾಕಿ ಉಪ್ಪು ಬೆಲ್ಲ ಹಾಕಿ ರೆಡಿ ಮಾಡ್ತಾರೆ ನೋಡ್ರಿ. ನಮ್ಮ ಜಗನ್ ನೋಡ್ರಿ. ಅಂತೀಯ? ಏಯ್ ಏಯ್, ಅಂತೀಯ ಅಂತೀಯ ಅಂತೀಯ? ನಿಮ್ಮ ಅಪ್ಪದ ಅನುಭವ ಬಾನಿ. ನಡಿ ಬಾನಿ, ನಡಿ ಬಾನಿ. ನೋಡ, ನೀ ಏನಾರ ಅಂದ್ರೆ ನಮ್ಮ ಊರಿಗೆ ಬಂದಾಗ ನಾವು ಓದಿತೇವೆ. ಉಪ್ಪಿಟ್ಟಿನ ಹೆಸರಂತೂ ಬಂದಿತ್ತು. ಇನ್ನೇನು ರವೆ ಹಾಕಿ ತಿರುವುದಷ್ಟೇ ಉಪ್ಪಿಟ್ಟಿಗೆ. ಇವಂಗೆ ನಮ್ಮ ಜಗುಗ ಊಟ ಮಾಡ್ಸತ್ತಾಳ ನೋಡ್ರಿ ಅವ್ರ ಮಮ್ಮಿ. ಶಿರಾ ರೆಡಿ ಆಗಿತ್ತಲ್ಲ, ಶಿರಾ ತಿನ್ಸಾತ್ತಾಳ. ಅವ್ನ ಶಿರಾ ಅವನ ಉಣ್ಣಕತ್ಬಿಟ್ಟಾನ. ಇದ್ದಾಗ ನನಗೆ ಜವ್ ಅಂತೇಳಿ ಕಲ್ಸಕತ್ತಿದ್ದ ಅವರಪ್ಪ. ಅವ ಒಟ್ಟ ನನಗೆ ಹೇಳಂಗಿಲ್ಲ. ಭಾಳ ಅಂದ್ರೆ ಭಾಳ ಇದು ಅದನವ. ಬೇರೆದವ್ರಿಗೆ ಅಂತಾನೆ ನನಗೆ ಒಟ್ಟ ಅನ್ನಲಿಲ್ಲ. ಈಗ ಡೆಕೋರೇಷನ್ ಹೆಂಗಾಗೈತಿ ಅಂತ ನೋಡೋಣ ಬರ್ರಿ. ಡೆಕೋರೇಷನ್ ಅಂತೂ ಮಸ್ತ್ ರೆಡಿ ಮಾಡಿದ್ದ ನಮ್ಮ ಅಣ್ಣ, ಮಾಡಿಸಿದ್ನ. ಬಲೂನ್ ಹಾಕಿ ಒಂದೇ ವರ್ಷದ ಬರ್ತಡೇ ಅಲ್ಲ, ಅಗದಿ ಖುಷಿಯಿಂದ ಮಾಡೋದು. ಆಮೇಲೆ ಅವ್ರ ಮಮ್ಮಿ ಜಗುನ ರೆಡಿ ಮಾಡಾಕತ್ತಾಳ ನೋಡ್ರಿ. ಎಲ್ಲ ಹಾಕಿ ಫಂಕ್ಷನ್ ಸ್ಟಾರ್ಟ್ ಆಕತಿ. ಅಷ್ಟರೊಳಗೆ ನಮ್ಮ ಗುಂಡಿ ಕರ್ಕೊಂಡು ನಮ್ಮ ದೀಕ್ಷಾ ಹೋಗೋಬಕ್ಕಿಗೆ ಲಂಗ ಡೌನಿ ಅಂದ್ರೆ ಭಾಳ ಇಷ್ಟ. ಹಾಕೊಂಡು ನಿಂತ್ಬಿಟ್ಟಾಳೆ. ಈಗ ಅವ್ರ ಅಪ್ಪಾಜಿ ಮನೆ ಗುಜರಾತಕ್ಕೆ ಹೋದಾಗ ತಂದಾರ ಇವನ್ನ. ಹಿಂಗಾಗಿ ಅವ್ನು ಹಾಕೊಂಡು ನಿಂತಾಳೆ. ಶೆಟ್ಗೊಳ್ದು ಬಾಡಿಗೆ ಏನಾರ ಸ್ವಲ್ಪ ಅಂದ್ಗೇಶಕ್ನೆ ಫೋಟೋಗೆ ಪೋಸ್ ಕೊಡ್ರಿ ಅಂದ್ರೆ ಇಬ್ಬರು ನಾಟಕ ಮಾಡಕತ್ತಾರ, 3 ಮಂದಿ. ಇನ್ನು ಎಲ್ಲರೂ ಬರಕತ್ತಾರ ಒಬ್ಬೊಬ್ರ. ಆಮೇಲೆ ಒಂದು ಟೇಪ್ ಇದು ಮ್ಯೂಸಿಕ್ ಸ್ಟಾರ್ಟ್ ಆತ. ನಮ್ಮ ಜಗು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ. ಬಂದವರೆಲ್ಲರೂ ಜಗ್ಗಿ ಖುಷಿ ಆಗ್ಬಿಟ್ರಿ ಇವ್ನ ಸಲುವಾಗಿ. ಎಷ್ಟು ಚಂದ ಕುಣಿತಾನ, ಎಷ್ಟು ಚಂದ. ಆಮೇಲೆ ಬರ್ತಡೇ ಟೈಮ್ನಾಗ ಫೋಟೋ ತೆಗಿ ಹೊತ್ನ್ಯಾಗಂತೂ ಘನ ಚಂದ ಆ್ಯಕ್ಟಿಂಗ್ ಮಾಡಿದ ಇವನ್ನ. ಆಮೇಲೆ ನಮ್ಮಣ್ಣ ಕೇಕ್ ತಂದ ನೋಡ್ರಿ. ಎಲ್ಲ ಡೆಕೋರೇಷನ್ ರೆಡಿ ಆಗೈತಿ. ಇನ್ನೇನು ಎಲ್ಲರೂ ಬಂದ್ರೆ ಪಟ 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 ಅಂಥೇಳಿ ಇದು ಮಾಡ್ಬೇಕು. ಇಷ್ಟ ಇವರೆಲ್ಲರೂ ನಮ್ಮ ಮನ್ಯಾಗಿನ ನಮ್ಮ ಆಂಟಿ ಅವರು. ಅದು ನೋಡ್ರಿ ನಮ್ಮ ಜಗು ಖುಷಿಯಾಗಿ ಡ್ಯಾನ್ಸ್ ಮಾಡಕತ್ಬಿಟ್ಟಾನ. ಭಾರಿ ಕ್ಯೂಟಾಗಿ 2.5-3 kg ಕೇಕ್ ತರ್ಸ್ಯಾರ ನೋಡ್ರಿ. ಪೇಸ್ಟ್ರಿ ಕೇಕ್ ಮಸ್ತ್ ಐತಿ. ಇನ್ನೇನು ಪುಣ್ಯಕ್ಕೆ ಕೇಕ್ ಅದು ಏನು ಮಾಡಲಿಲ್ಲ. ನಮ್ಮ ಗೌರೀಶ್ ಆಗಿದ್ರೆ ಗದ್ದ ಹಿಡಿಸ್ಬಿಡ್ತಿದ್ನ.
ಭಾಳ ಅಂದ್ರೆ ಭಾಳ ಖುಷಿ ರೀ ನಮ್ಮ ಗುಂಡಪ್ಪಗೆ. ಎಷ್ಟು ಚಂದ ಡ್ಯಾನ್ಸ್ ಮಾಡಾಕತ್ತಾನೆ, ಎಲ್ಲರೂ ಅವನ್ನ ನೋಡಿ ನಗೋದಾಗ್ಬಿಟ್ಟತಿ. ಹೇ ಹೇ ಬಾಯ್ ಇಟ್ಕೋ, ಸ್ಟಾರ್ಟ್ ಮಾಡ್ರಿ. ಅವಂಗೆ ಮ್ಯೂಸಿಕ್ ಹಾಕಿಂದ ಬರೀ ಡ್ಯಾನ್ಸ್ ಕಡೆ ನನ್ನ ಲಕ್ಷ್ಯ ಆಗ್ಬಿಟ್ಟೈತಿ. ಬರೀ ಡ್ಯಾನ್ಸ್ ಮಾಡೋದ್ರಾಗನ ಇದ್ರಾಗ ವಿಡಿಯೋನ ಹಾಕೋಕ್ಕಾಗಂಗಿಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಮ್ಯೂಸಿಕ್ ಹಾಕಿರ್ತೈತಲ್ಲ, ಮತ್ತು ಅದ್ರದಾಗ ಕಾಪಿ ರೈಟಿಂಗ್ ಬರ್ತೈತಿ. ಹಿಂಗಾಗಿ ಯಾವುದೂ ಮ್ಯೂಸಿಕ್ ಹಾಕಲಿಲ್ಲ. ಅವರು ಬರ್ತ್ಡೇ ಸಾಂಗ್ ಅಂತೂ ಕಂಟಿನ್ಯೂ ಇಟ್ಟಿದ್ರೆ ಹಿಂಗೆ ಎಲ್ಲರದು ಒಬ್ಬೊಬ್ಬರನ್ನ ನಿಂದಿರ್ಸಿ ಫೋಟೋ ತೆಗ್ಸಾಕತ್ತೈತೆ ನೋಡ್ರಿ. ಈಗ ಫಸ್ಟ್ ಅಪ್ಪ ಅವ್ವ ಹುಡುಗರೆಲ್ಲ ನಿಂತು ತೆಗೆಸ್ಕೊಂಡ್ವಿ. ಆಮೇಲೆ ಕೇಕ್ ಕಟಿಂಗ್ ಚಾಲೂ ಆಗೈತಿ. ಈಗ ಗುಂಡನ ಬರ್ತಡೇ ಅಲ್ಲಿ, ಈಗ ನಮ್ಮ ಅಣ್ಣನ ಬರ್ತಡೇನೆ. ಯಾಕಂದ್ರೆ ಅವರೇ ಎಲ್ಲ ರೆಡಿ ಎಲ್ಲ ಮಾಡಾಕತ್ಬಿಟ್ಟಾನೆ. ಗುಂಡಪ್ಪ ಸುಮ್ಮನೆ ಕುಂತಾನೆ, ಪುಣ್ಯ ಕಳಾಕತ್ತಿಲ್ಲ. ಅದ ಒಂದು ಭಾಳ ಅಂದ್ರೆ ಭಾಳ ಖುಷಿ ನಮಗೀಗ. ನೋಡೋನು ಎಲ್ಲಿವರೆಗೂ ಸುಮ್ಮನೆ ಕುಂದಿರ್ತಾನೆ ಅಂತ ನಾ ಅಂದ್ಕೊಂಡೆ. ಬಟ್ ಒಟ್ಟು ಇದು ಮುಗಿ ಹೊಡೆದ ಅಂದ್ರೆ ಇದು ಮಾಡಲಿಲ್ಲ, ಅಳಲೇ ಇಲ್ಲ. ಆಮೇಲೆ ಈ ನಮ್ಮ ಗುಂಡಪ್ಪಗಂತ್ರೂ ಒಂದು ಪಿಸ್ತೂಲ್ ತಂದು ಕೊಟ್ಟಿದ್ನ ಅವ್ರ ಮಾಮ. ಇದು ಹಚ್ಚೋದು ಪಟಾಕ್ಷಿ ಟೈಪ್ ಇರ್ತದೆ. ಇಲ್ಲಿ ಹೊರಗೆ ಇವ ಅದು ಪಟಾಕ್ಷಿ ಹಚ್ಕೊಂಡು ಕುಂತಿದ್ದ. ಹೊರಗೂ ದೊಡ್ಡದೊಂದು ಪಟಾಕ್ಷಿ ಸರ ತಂದು ಹಚ್ಚಿ ಒಗೆದು ಬಿಟ್ರೆ. ಆದ್ರೂ ಜಗನ್ ಒಟ್ಟು ಅಳಲಿಲ್ಲ ನೋಡ್ರಿ. ಪಟಾಕ್ಷಿ ಒಂದು ಹಿಂಗೆ ಹಚ್ಚಾತಾರ ನೋಡ್ರಿ ಇವ್ರು. ಇಲ್ಲಂತೂ ಮ್ಯೂಸಿಕ್ ಇತ್ತಲ್ಲ, ಹಿಂಗಾಗಿ ಮ್ಯೂಸಿಕ್ನ ಮ್ಯೂಟ್ ಮಾಡಿದೆ. ಯಾಕಂದ್ರೆ ಕಾಪಿ ರೈಟಿಂಗ್ ಬೀಳ್ತದೆ ಅಂತ ಹೇಳಿದ್ನಲ್ಲ ಕೆಲವೊಂದು ಕಡೆ. ಒಂದು ವೇಳೆ ನಮ್ಮ ಜಗನ ಮ್ಯೂಸಿಕ್ ಹಾಕಿದ್ದಕ್ಕೆ ಸುಮ್ಮನೆ ಕುಂತಾನೆ, ಹಾಕಲಿಲ್ಲ ಆಗಿತ್ತಂದ್ರೆ ಇಷ್ಟೊತ್ತಿಗೆ ಎಷ್ಟು ಗದ್ದಲ ಹಿಡಿಸ್ತಿದ್ನೋ ಏನೋ. ಆಮೇಲೆ ಎಲ್ಲರೂ ಬಂದಿದ್ರಲ್ಲ, ಹಿಂಗಾಗಿ ಎಲ್ಲರನ್ನೂ ನಿಂದಿರ್ಸಿ ಒಂದು ಫೋಟೋ ತೆಗೆದ್ರೆ ಆಗ್ತದೆ. ಕ್ಯಾಮ್ರಾಮನ್ ಕರೆಸಿದ್ರೆ, ಕ್ಯಾಮ್ರಾಮನ್ ಬೇರೆ ಯಾರು ಅಲ್ಲ, ನಮ್ಮ ತಮ್ಮನ ಆಗ್ಬೇಕು. ಅವ್ರು ಕರ್ಸಿದ್ದಕ್ಕೆ ಇಷ್ಟರದ್ದು ಒಂದು ಫೋಟೋ ತೆಗ್ಸಿದ್ರೆ ಆತಂತೆ. ಮತ್ತು ಒಬ್ಬೊಬ್ಬರದೇ ಏನಂತ ಇಷ್ಟನ್ನು ನಿಂದಿರ್ಸಿ ತೆಗ್ಸಾಕತ್ತಿದ್ರು. ಅದ್ರಾಗೆ ಸಣ್ಣದಾಗಿ ನಾನೊಂದೆರಡು ವಿಡಿಯೋನ ಮಾಡ್ಕೊಂಡೀನಿ. ಕಡೆ ನೋಡಿ ಇಲ್ಲ ಸುಮ್ಮನೆ ನಿಂತ ಫೋಟೋ ಹೊಡ್ಯಾಕತ್ರೆ ವಿಡಿಯೋ ಮಾಡಿದೆ. ಒಂದರ ಕೊಟ್ರೆ ಕೇಳ್ರಿ ಅವ್ ಯಾರು ಕೊಡ ಅಷ್ಟು ಕೊಡ ಅಮ್ಮ ನಮಸ್ತೆ ಅತ್ತಿ ನೋಡ ಅತ್ತೆ ನೋಡೋದು. ಬರ್ತಡೇ ಕೇಕ್ ಕಟ್ಟಿಂಗು ಮುಗೀತು, ಕೇಕು ಏನೋ ಸೆಲೆಬ್ರೇಷನ್ ಅಂತ ಮುಗೀತಲ್ಲ. ಇನ್ನೇನೈತಿ ನಾಷ್ಟ ಮಾಡೋದು. ಎಲ್ಲರೂ ಶಿರಾ ಉಪ್ಪಿಟ್ಟು ರೆಡಿ ಆಗಿತ್ತಂತ ಹೇಳಿದ್ನಲ್ಲ, ಎಲ್ಲರಿಗೂ ಉಪ್ಪಿಟ್ಟು ಶಿರಾ ಕೇಕು ಕೊಡಾಕತ್ತಾರ ನೋಡ್ರಿ, ಹಾಕಿ ಕೊಡಾಕತ್ತಾರ. ಆದರೆ ನಮ್ಮ ಜಗನ ಸಲುವಾಗಿ ಎಲ್ಲರೂ ಖುಷಿ ಪಟ್ಕೊಂಡು ಇದು ಭಾಳ ಅಂದ್ರೆ ಭಾಳ ಇವತ್ತು ಟೈಮ್ ಆಲ್ರೆಡಿ 9:30 ಆಗಿತ್ತು. ಎಲ್ಲರೂ ನಾಷ್ಟ ಮಾಡಾಕತ್ರ. ನಾಷ್ಟ ಮಾಡಕ್ಕೆ ನಂಗೂ ಕರೆದ್ರೆ, ಆದರೆ ನಾನು ಹೋಗಲಿಲ್ಲ. ನಮ್ಮ ಕ್ಯಾಮ್ರಾಮನ್ ಮುಸ್ತಪ್ಪ ಅದನ್ನು ನೋಡ್ರಿ. ಅಲ್ಲ ನಮ್ಮ ಜಗಂದು ನಂದೊಂದು ಫೋಟೋ ತೆಗಿಯಂತ ಅಂದ್ರೆ ತಮ್ಮ ವಿಡಿಯೋ ಮಾಡಿ ಇಟ್ಬಿಟ್ಟ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಎಲ್ಲರೂ ನಾಷ್ಟ ಮಾಡೋಣ ಬರ್ರಿ. ಬಾಯ್.